ವೀಕ್ಷಕರೇ ನಮಸ್ಕಾರ. ಇತ್ತೀಚಿನ ದಿನಗಳಲ್ಲಿ ನೀವೆಲ್ಲ ಹನಿ ಟ್ರ್ಯಾಪ್ ಅಥವಾ ಮಧುಬಲೆಯ ಬಗ್ಗೆ ಟಿವಿ ಚಾನೆಲ್ಗಳಲ್ಲಿ ಪೇಪರ್ನಲ್ಲಿ ನೋಡಿರ್ತೀರಾ. ಇಂಥ ಅಚ್ಚರಿ ಮೂಡಿಸೋ ಈ ಜಾಲದಿಂದ ಅನೇಕ ಜನ ತಮ್ಮ ಪ್ರಾಣವನ್ನ ಕಳೆದುಕೊಂಡಿರೋದು ನಿಮ್ಗೆಲ್ಲ ಗೊತ್ತಿರಬಹುದು. ಹಾಗಾದ್ರೆ ಈ ಹನಿ ಟ್ರ್ಯಾಪ್ ಅಂದ್ರೆ ಏನು, ನಾವು ಇದರಿಂದ ಯಾವ ರೀತಿಯಾಗಿ ಜಾಗೃತರಾಗಬೇಕು ಎಂಬುದನ್ನ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೇನೆ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ವೀಕ್ಷಕರೇ, ಹಣಕಾಸಿನ ಉದ್ದೇಶಕ್ಕಾಗಿ ಅಥವಾ ಲೈಂಗಿಕ ಸಂಬಂಧವನ್ನ ಬಳಸಿಕೊಳ್ಳುವುದಕ್ಕಾಗಿ ಇಂತಹ ಅಭ್ಯಾಸವನ್ನ ಹನಿ ಟ್ರ್ಯಾಪ್ನ ಮುಖಾಂತರ ಬಳಸಿಕೊಳ್ತಾರೆ. ಇದರಿಂದ ನಿಮ್ಮ ನೆಮ್ಮದಿಯ ಜೀವನ ಹಾಳಾಗುವುದಂತೂ ಗ್ಯಾರಂಟಿ. ಇದು ಹೆಚ್ಚಾಗಿ ನಡೆಯುವುದು ಸಾಮಾಜಿಕ ಜಾಲತಾಣ ಅಥವಾ ಸೋಷಿಯಲ್ ಮೀಡಿಯಾಗಳಲ್ಲಿ. ಸೋಷಿಯಲ್ ಮೀಡಿಯಾದಿಂದ ನಮಗೆ ಎಷ್ಟು ಉಪಯೋಗ ಇದೆಯೋ ಅಷ್ಟೇ ಕೆಟ್ಟದ್ದು ಕೂಡ ಇದೆ. ಹನಿ ಟ್ರ್ಯಾಪ್ನ ಬಗ್ಗೆ ಒಂದು ಸಣ್ಣ ಉದಾಹರಣೆ ಹೇಳೋದಾದ್ರೆ, ನಿಮಗೆ ಯಾರೋ ಒಬ್ರು ಅಪರಿಚಿತ ವ್ಯಕ್ತಿ ಮೆಸೇಜ್ ಮಾಡ್ತಾರೆ. ಆ ಮೆಸೇಜ್ ನೋಡಿದ ನೀವು ಅವರಿಗೆ ರಿಪ್ಲೈ ಕೊಡ್ತೀರಾ. ಹೀಗೆ ಪರಿಚಯ ಆಗುತ್ತೆ. ಆ ಪರಿಚಯ ನಿಮಗೆ ಪ್ರೀತಿಯೂ ಆಗಬಹುದು ಅಥವಾ ಗೆಳೆತನನೂ ಆಗಿರಬಹುದು. ದಿನ ಕಳೆದಂತೆ ಅವರ ಮೇಲೆ ನಿಮಗೆ ನಂಬಿಕೆ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ನೀವು ಅವರಿಗೆ ಪ್ರೈವೇಟ್ ಫೋಟೋಸ್ಗಳನ್ನು, ವಿಡಿಯೋಸನ್ನು ಕಳಿಸ್ತೀರಾ ಅಥವಾ ನಿಮ್ಮ ಮುಖ್ಯವಾದ ಡಾಕ್ಯುಮೆಂಟ್ಗಳನ್ನು ಅವರಿಗೆ ಕಳಿಸಿರ್ತೀರಾ. ಆಗ ಆ ವ್ಯಕ್ತಿ ಈ ಡಾಕ್ಯುಮೆಂಟ್ಗಳನ್ನೆಲ್ಲ ಇಟ್ಟುಕೊಂಡು ನಿಮ್ಮಲ್ಲಿ ಹಣವನ್ನು ಕೇಳೋದು ಅಥವಾ ಬೇರೆ ಕಾರಣಕ್ಕಾಗಿ ಬ್ಲ್ಯಾಕ್ ಮೇಲನ್ನು ಮಾಡ್ತಾರೆ. ನೀವು ಏನಾದರೂ ಅವರ ಮಾತಿಗೆ ಒಪ್ಪಿಗೆ ಕೊಟ್ಟಿಲ್ಲ ಅಂದರೆ ನಿಮ್ಮ ಪ್ರೈವೇಟ್ ಫೋಟೋಸ್ಗಳನ್ನು, ವೀಡಿಯೋಸ್ಗಳನ್ನು ಅಥವಾ ಡಾಕ್ಯುಮೆಂಟ್ಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತೀನಿ ಅಥವಾ ನಿಮ್ಮ ಫ್ರೆಂಡ್ಸಿಗೆ, ಫ್ಯಾಮಿಲಿಗೆ ಕಳಿಸ್ತೀನಿ ಅಂತ ಬೆದರಿಕೆಯನ್ನು ಹಾಕಿ ನಿಮ್ಮನ್ನು ಅವರ ಬಲೆಗೆ ಬೀಳಿಸಿಕೊಳ್ತಾರೆ. ಆದರೆ ಈ ಸಮಯದಲ್ಲಿ ತೊಂದರೆಯಾದ ವ್ಯಕ್ತಿ ಯಾವುದೇ ರೀತಿಯ ಭಯವನ್ನು ಪಡಬೇಕೆಂದಿಲ್ಲ. ನೀವು ನಿಮ್ಮ ಹತ್ತಿರದ ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟನ್ನು ಕೊಡಿ. ಹನಿ ಟ್ರ್ಯಾಪ್ಗೆ ಸಂಬಂಧಪಟ್ಟ IPC ಸೆಕ್ಷನ್ನ ಮೂಲಕ ಪೊಲೀಸರು ಕಂಪ್ಲೇಂಟನ್ನು ರೈಸ್ ಮಾಡ್ತಾರೆ. ನಂತರ ಪೊಲೀಸ್ ತನಿಖೆಯ ಮೂಲಕ ನೀವು ಇದರಿಂದ ಸುಲಭವಾಗಿ ಹೊರಬರಬಹುದು. ವೀಕ್ಷಕರೇ, ಈ ಮಾಹಿತಿ ತುಂಬ ಜನರಿಗೆ ಗೊತ್ತಿರೋದಿಲ್ಲ. ಈ ಜಾಲಕ್ಕೆ ಭಯಪಟ್ಟು ಸಾವು ಒಂದೇ ಉಳಿದಿರೋದು ಅಂದುಕೊಂಡಿದ್ರೆ ಅದು ತಪ್ಪು. ಇತ್ತೀಚೆಗೆ ಹಣ ಇರುವಂಥ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು, ರಾಜಕಾರಣಿಗಳನ್ನು, ಹಾಗೆ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡ್ತಾ ಇರೋ ವ್ಯಕ್ತಿಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹನಿ ಟ್ರ್ಯಾಪ್ ಮಾಡಲಿಕ್ಕೆ ಪ್ರಯತ್ನಿಸ್ತಾ ಇರ್ತಾರೆ. ಅದರಿಂದ ಸೋಷಿಯಲ್ ಮೀಡಿಯಾ ಬಳಸುವಾಗ ಎಚ್ಚರಿಕೆಯಿಂದ, ಹಾಗೆ ಅಪರಿಚಿತ ವ್ಯಕ್ತಿಗಳ ಜೊತೆ ಸ್ನೇಹ ಬೆಳೆಸುವಾಗ ಅವರ ಬಗ್ಗೆ ಮೊದಲು ತಿಳಿದುಕೊಳ್ಳಿ. ಹನಿ ಟ್ರ್ಯಾಪ್ ಮೆಥಡ್ ಹಲವಾರು ವರ್ಷಗಳ ಹಿಂದೆ ಮಿಲಿಟರಿ ರಹಸ್ಯವನ್ನು ತಿಳಿದುಕೊಳ್ಳಲು ಹನಿ ಟ್ರ್ಯಾಪ್ ಮೆಥಡನ್ನು ಬಳಸ್ತಾ ಇದ್ರು. ಈಗ ಹನಿ ಟ್ರ್ಯಾಪ್ ಹೆಚ್ಚಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ನಡೀತಾ ಇದೆ. ಇದೆಲ್ಲ ಕಾನೂನು ಪ್ರಕಾರ ತುಂಬಾ ಅಪರಾಧ. ವೀಕ್ಷಕರೇ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ. ಇದಿಷ್ಟು ಹನಿ ಟ್ರ್ಯಾಪ್ ಬಗೆಗಿನ ಒಂದಿಷ್ಟು ಮಾಹಿತಿಯಾಗಿತ್ತು. ಮತ್ತೆ ಸಿಗೋಣ.